ಹಾಯ್ ಎವ್ರಿವನ್, ವೆಲ್ಕಮ್ ಟು ವರ್ಚುವಲ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ಗಾಸ್ ಲಾ ಮತ್ತು ಅದರ ಅಪ್ಲಿಕೇಶನ್ ಬಗ್ಗೆ ನೋಡೋಣ. ಗಾಸ್ ಲಾ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದ ಕ್ಲೋಸರ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್ ಇನ್ ವ್ಯಾಕ್ಯೂಮ್ ಅಂತ ಹೇಳುತ್ತೆ. ಎಕ್ಸ್ಪ್ರೆಷನ್ ಬರೆಯೋದಾದ್ರೆ, ಫ್ಲಕ್ಸ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ phi, which is equal to, according to the Gauss law, 1/ε0 times the total charge enclosed by the surface in vacuum is denoted by Q. It may be taken as a capital Q. Phi ಗೂ ಮತ್ತೆ capital Q ಗೂ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ಮಾಲ್ q ತಗೊಂಡಿದ್ದೀನಿ. Q is the total charge, phi is the flux coming out of the closed surface. ಇದರ ಎಕ್ಸ್ಪ್ಲನೇಷನ್ ನಾವು ನೋಡೋದಾದ್ರೆ, this is the closed surface which is called as the Gaussian surface. ಯಾವುದೇ ಕ್ಲೋಸ್ಡ್ ಸರ್ಫೇಸ್ ನೀವು ತಗೊಂಡ್ರು, ಇಟ್ ಮೇ ಬಿ ಆಫ್ ಎನಿ ಶೇಪ್ ಅಂಡ್ ಸೈಜ್, ಅದನ್ನ ನಾವು ಗಾಸಿಯನ್ ಸರ್ಫೇಸ್ ಅಂತ ಕರ್ಕೋಬಹುದು. ಈ ಗಾಸಿಯನ್ ಸರ್ಫೇಸ್ ಅಲ್ಲಿ Q1, Q2, Q3, Q4 ಈ ರ್ಯಾಂಡಮ್ ಚಾರ್ಜಸ್ ಲೊಕೇಟ್ ಆಗಿದೆ ಗಾಸಿಯನ್ ಸರ್ಫೇಸ್ ಅಲ್ಲಿ. ಅಕಾರ್ಡಿಂಗ್ ಟು ದ ಗಾಸ್ ಲಾ, ನಾನು 5 ಡಿನೋಟ್ ಮಾಡೋಕ್ಕಿಂತ ಮುಂಚೆ, 5 ಬರೆಯೋದಕ್ಕಿಂತ ಮುಂಚೆ, ಟೋಟಲ್ ಚಾರ್ಜ್ ಈಸ್ ಈಕ್ವಲ್ ಟು, ಅಕಾರ್ಡಿಂಗ್ ಟು ದ ಅಡಿಟಿವಿಟಿ ಆಫ್ ಚಾರ್ಜ್, Q ಈಕ್ವಲ್ ಟು algebraic sum of all the charges enclosed by the Gaussian surface, that is Q1 plus Q2 plus Q3 plus Q4. If suppose there are n number of charges inside the Gaussian surface, then we have to continue this up to Qn. Now, according to the Gauss law, flux coming out of this Gaussian surface which enclose these charges is equal to 1/ε0 times the total charge, nothing but Q1 plus Q2 plus Q3 plus Q4. This expression gives the total flux coming out of the Gaussian surface. ಈ ಎಕ್ಸ್ಪ್ರೆಷನ್ ಹೇಗೆ ಬಂತು ಅನ್ನೋದನ್ನ ನಾವು ನೋಡೋಣ. ಈಗ ನಿಮಗೆ ಎಕ್ಸಾಮ್ ಅಲ್ಲಿ ಏನಾದರೂ ಸ್ಟೇಟ್ ಗಾಸ್ ಲಾ ಅಂತ ಕೇಳಿದ್ರೆ ನೀವು ಇಷ್ಟು ಬರೆದು ಎಕ್ಸ್ಪ್ರೆಷನ್ ಬರೆದ್ರೆ ಸಾಕು. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಅಂತ ಆದ್ರೆ ನೀವು ಎಕ್ಸ್ಪ್ಲನೇಷನ್ ಬರೀಬೇಕು. ಯು ಹ್ಯಾವ್ ಟು ರೈಟ್ ಇಟ್ ಇನ್ ಅ ಸೆಂಟೆನ್ಸ್. ಕನ್ಸಿಡರ್ ಎ ಗಾಸಿಯನ್ ಸರ್ಫೇಸ್ ಎನ್ಕ್ಲೋಸಿಂಗ್ ದ ಚಾರ್ಜಸ್ Q1, Q2, Q3, Q4 ಅಂತ ತಗೊಂಡು ಈ ಎಕ್ಸ್ಪ್ರೆಷನ್ ಬರೆದ್ರೆ ನಿಮಗೆ ಸಾಕು. ಈಗ ಹೇಗೆ ಬಂತು ಇದರ ಪ್ರೂಫ್ ನೋಡೋಣ. phi ಈಕ್ವಲ್ ಟು 1/ε0 Q ಹೇಗೆ ಬಂತು ಅನ್ನೋದನ್ನ ನೋಡೋಣ. Phi equal to 1/ε0 times the total charge enclosed by the surface. For this, I am considering a sphere at the center. Charge Q is located. Let R be the radius of the sphere. R be the radius of the sphere. To calculate the flux, I am considering a small surface area of the sphere. Sphere ಅಂದ್ರೆ ನೀವು ಒಂದು ಬಾಲ್ ತರ ಇಮ್ಯಾಜಿನ್ ಮಾಡಬೇಕು. ಒಂದು ಸ್ಮಾಲ್ ಸರ್ಫೇಸ್ ಏರಿಯಾ ತಗೊಂಡ್ರೆ ಅದರ ಸರ್ಫೇಸ್ ಡೆಲ್ಟಾ ಎಸ್ ಅಂದ್ರೆ ಸ್ಮಾಲ್ ಸರ್ಫೇಸ್ ಇದೆ ಅಂತ ತಗೊಳ್ಳೋದಾದ್ರೆ, ಚಾರ್ಜು ಸೆಂಟ್ರಲ್ ಇದೆ ಅಂತಂದ್ಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಲ್ಲ ಡೈರೆಕ್ಷನ್ ಅಲ್ಲೂ ಹೊರಗಡೆ ಬರ್ತಾ ಇರುತ್ತೆ. ಈ ಸರ್ಫೇಸ್ ಇಂದ ಎಷ್ಟು ಬರ್ತಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್, phi ಈಕ್ವಲ್ ಟು E ಡಾಟ್ ಡೆಲ್ಟಾ ಎಸ್ ಬರೀಬಹುದು. It is the dot product of electric field and delta S, nothing but the number of field lines coming out of the surface area. E equal to, if I expand this expression, E into delta S into cos theta, remember that it is a dot product, nothing but flux becomes the scalar quantity. Dot product na result ಯಾವಾಗಲೂ scalar quantity ಆಗಿರುತ್ತೆ. The direction of the electric field is always along the radial direction. Along the radial direction. ಇದು ಎಲೆಕ್ಟ್ರಿಕ್ ಫೀಲ್ಡ್ ಇನ ಡೈರೆಕ್ಷನ್ ಅನ್ಕೊಳ್ಳೋದಾದ್ರೆ, ಈಗ ಸರ್ಫೇಸ್ ಇನ ಡೈರೆಕ್ಷನ್ ಹೇಗಿದೆ? ಈಗ ಎರಡನ್ನೂ ವೆಕ್ಟಾರ್ ತಗೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ರೆಡಿ ಅ ವೆಕ್ಟಾರ್. ಈಗ ಸರ್ಫೇಸ್ ಒಂದು ವೆಕ್ಟಾರ್ ಅನ್ನೋದಾದ್ರೆ ಯಾವಾಗಲೂ ಸರ್ಫೇಸು ಸ್ಕೇಲಾರ್ ಆಗಿರುತ್ತೆ. ಇದನ್ನ ವೆಕ್ಟಾರ್ ಮಾಡ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಆಡ್ ದ ಯೂನಿಟ್ ವೆಕ್ಟಾರ್ ಅಲಾಂಗ್ ವಿತ್ ದ ಸರ್ಫೇಸ್.
ಅನ್ನ ಯೂನಿಟ್ ವೆಕ್ಟರ್ ನ ತಗೊಳ್ಳೋದಾದ್ರೆ ಇಟ್ ಈಸ್ ಅ ಸರ್ಫೇಸ್ ವೆಕ್ಟರ್ ಅಂತ ಹೇಳ್ತೀವಿ. ಎನ್ ಕ್ಯಾಪ್ ಯಾವಾಗಲೂ ಹೇಗಿರುತ್ತೆ ಅಂತಂದ್ರೆ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅ ಸರ್ಫೇಸ್, ಈಗ ಎನ್ ಕ್ಯಾಪ್ ಯಾವ ಕಡೆ ಇರುತ್ತೆ ಅನ್ನೋದಾದ್ರೆ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸಿ ದಿಸ್, ಈಗ ಸಪೋಸ್ ಸರ್ಫೇಸ್ ಏರಿಯಾ ಹೀಗಿದೆ ಅನ್ನೋದಾದ್ರೆ ಎನ್ ಕ್ಯಾಪ್ ಹೇಗಿರುತ್ತೆ ಅಂದ್ರೆ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಲೈಕ್ ದಿಸ್ ಡೈರೆಕ್ಷನ್ ಇರುತ್ತೆ. ಈಗ ಇಲ್ಲಿ ತಗೊಳ್ಳೋದಾದ್ರೆ ಈ ಸರ್ಫೇಸ್ಗೆ ಎನ್ ಕ್ಯಾಪ್ ಹೇಗಿದೆ ಅಂದ್ರೆ ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇದೆ. ಸೊ ದಟ್ ಎನ್ ಕ್ಯಾಪ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಆಗಿರೋದ್ರಿಂದ ಎರಡು ವೆಕ್ಟರ್ಗಳ ಮಧ್ಯೆ ಆಂಗಲ್ ಏನಾಗಿದೆ ಅಂತಂದ್ರೆ 0 ಡಿಗ್ರಿ ಇರುತ್ತೆ. ಸೊ ದಟ್ cos 0 1 ಆಗಿರುತ್ತೆ. ದಿಸ್ ಎಕ್ಸ್ಪ್ರೆಷನ್ ಈಸ್ ರಿಟನ್ ಆಸ್ E delta S. This is the small electric flux from the small surface. The small electric flux coming out of the surface is denoted by delta phi. Now I want to calculate the total electric flux coming out of this sphere of radius r. So I have to take the summation for this equation 1. If I take the summation on both sides, the electric field E into summation of delta S. The electric field due to the point charge is given by electric field due to point charge Q located at the center of the sphere is given by E is equal to 1 by 4 pi epsilon naught Q by where I am finding the electric field is on the surface, so that we have to take the r square. If I substitute the expression in the equation 2, if I substitute 3 into, I will get the summation and delta becomes the phi equal to, if I add all the small flux coming out of the small surface area, then I will get the total electric flux coming out of the surface, that is given by phi, that equal to E is given by 1 by 4 pi epsilon naught Q by r square. Now what is the total surface of the sphere? It is given by 4 pi r square. R is the radius of the sphere. Then the total surface area summation of delta S is given by 4 pi r square. If I cancel 4 pi r square, the remaining equation is turned out to be 1 by epsilon naught times the total charge located inside the surface. This is the expression for the Gauss law. Now we shall move on to the application of Gauss law. Okay, before going to the application, ಈಗ ಸಪೋಸ್ ಈಗ ಒಂದು ಗಾಸಿಯನ್ ಸರ್ಫೇಸ್ ಇದೆ. ಅಕಾರ್ಡಿಂಗ್ ಟು ಗಾಸ್ ಲಾ phi equal to 1 over epsilon naught times into Q. Q is the total charge ಅಂತ ಅನ್ಕೊಳ್ಳೋದಾದ್ರೆ, ಈಗ ಇಲ್ಲಿ ಯಾವುದೋ ಒಂದು ಸ್ಪೇಸ್ ಅಲ್ಲಿ ಒಂದು ಗಾಸಿಯನ್ ಸರ್ಫೇಸ್ ನ ರ್ಯಾಂಡಮ್ ಗಾಸಿಯನ್ ಸರ್ಫೇಸ್ ನ ತಗೋತಾ ಇದ್ದೀನಿ. ಈಗ ಇದ್ರಲ್ಲಿ ಏನು ಚಾರ್ಜಸ್ ಇಲ್ಲ ಅಂತ ಅನ್ಕೊಳ್ಳೋದಾದ್ರೆ ಎಷ್ಟು ಫ್ಲಕ್ಸ್ ಹೊರಗೆ ಬರ್ತಿದೆ ಈ ಗಾಸಿಯನ್ ಸರ್ಫೇಸ್ ಇಂದ ಅಂತಾದ್ರೆ charge equal to 0, then no electric flux coming out of the surface, therefore phi equal to 0. If there are no charges enclosed by the Gaussian surface, then the flux coming out of the Gaussian surface is obviously 0. ಈಗ next point, ಈಗ ಈ ಗಾಸಿಯನ್ ಸರ್ಫೇಸ್ ಅಲ್ಲಿ ನಾನು ಒಂದು ಡೈಪೋಲ್ ನ ಪ್ಲೇಸ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ಡೈಪೋಲ್ ಅಂದ್ರೆ the equal and opposite charges, the magnitude are same. The opposite charges means one is positive charge, another one is negative charge. Both are separated by a small distance, so it is called as a dipole. If I place the dipole inside the Gaussian surface, ಈಗ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಹೊರಗಡೆ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಅಕಾರ್ಡಿಂಗ್ ಟು ದ Gauss law, ಟೋಟಲ್ ಚಾರ್ಜ್ ಫೈಂಡ್ ಔಟ್ ಮಾಡ್ಬೇಕು. ಯಾಕೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈಗ ಚಾರ್ಜಸ್ ಇದೆ ಗಾಸಿಯನ್ ಸರ್ಫೇಸ್ ಅಲ್ಲಿ, ಈ ಕೇಸ್ ಅಲ್ಲಿ ಚಾರ್ಜಸ್ ಇಲ್ಲ. ಸೊ ದಟ್ Q 0 ಆದ್ರೆ ಅಕಾರ್ಡಿಂಗ್ ಟು ದಿಸ್ 1 by epsilon naught into 0 ಆಗುತ್ತೆ. ಆದ್ರೆ ಈ ಕೇಸ್ ಅಲ್ಲಿ ನಾವು ಟೋಟಲ್ ಚಾರ್ಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗಾಗಲೇ ಹೇಳಿದೆ ಚಾರ್ಜ್ ಇಸ್ ಅ
ಸ್ಕೇಲಾರ್ ಕ್ವಾಂಟಿಟಿ ಸೊ ದಟ್ ಚಾರ್ಜಸ್ನ ನಾವು ಅಡಿಟಿವ್ ಸಮ್ ಮಾಡಬೇಕು, ಅಂದರೆ ಅದರ ಸೈನನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಸ್ಕೇಲಾರ್ ಕ್ವಾಂಟಿಟಿಗಳನ್ನ ನಾವು ಆ್ಯಡ್ ಮಾಡಬೇಕಾದ್ರೆ ನಾವು ಅದರ ಸೈನನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ವಿ ಹ್ಯಾವ್ ಟು ಇನ್ಕ್ಲೂಡ್ ದ ಸೈನ್ ಡ್ಯೂರಿಂಗ್ ದ ಕ್ಯಾಲ್ಕುಲೇಷನ್ ಸೊ ದಟ್ ಪ್ಲಸ್ ಕ್ಯೂ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದನ್ನು ಕ್ಯಾಪಿಟಲ್ ಕ್ಯೂ ಅಂತ ತಗೋತಾ ಇದ್ದೀನಿ ನಾನು, ಪ್ಲಸ್ ಕ್ಯೂ plus of minus q so that it becomes 0. Total charge equal to 0. In this case, if I calculate the flux, the total charge is 0 even though there are charges inside the Gaussian surface. Charges idru kuda indian case alli charges irliಲ್ಲ. ಈಗ ನಾನು ಡೈಪೋಲ್ ಪ್ಲೇಸ್ ಮಾಡಿದ್ದೀನಿ, ಚಾರ್ಜಸ್ ಇದೆ Gaussian surface ಅಲ್ಲಿ, ಆದ್ರೂ ಕೂಡ ಫ್ಲಕ್ಸ್ ಏನಾಗ್ತಿದೆ ನಮಗೆ 0 ಬರ್ತಿದೆ. Now, one of the application of Gauss law ಯಾವುದು ಅಂತಂದ್ರೆ electric field due to uniformly charged spherical shell or sphere. ಎಲೆಕ್ಟ್ರಿಕ್ ಫೀಲ್ಡ್ ನ ಗಾಸ್ ಲಾ ಯೂಸ್ ಮಾಡ್ಕೊಂಡೆ ಯಾಕೆ ಫೈಂಡ್ ಔಟ್ ಮಾಡಬೇಕು? ಈ ಕೇಸಲ್ಲಿ ಒಂದು ಸ್ಪೆರಿಕಲ್ ಶೆಲ್ ತಗೊಂಡ್ರೆ, ಸ್ಪೆರಿಕಲ್ ಶೆಲ್ ಅಂದ್ರೆ ನೀವು ಹೇಗಿರುತ್ತೆ ಅಂತಂದ್ರೆ ಎರಡು ಕಾನ್ಸೆಂಟ್ರಿಕ್ ಸ್ಪಿಯರ್ಗಳು ತಗೊಂಡ್ರೆ, ಅಂದ್ರೆ ಒಂದು ಚಿಕ್ಕ ಬಾಲ್ ಒಂದು ದೊಡ್ಡ ಬಾಲ್ ತಗೊಂಡ್ರೆ ಎರಡರದ್ದು ಒಂದೇ ಸೆಂಟರ್ ಆಗಿದ್ರೆ ಆ ಎರಡು ಬಾಲ್ಗಳ ಮಧ್ಯೆ ಇರೋಂಥ ಸ್ಪೇಸ್ ಅಂದ್ರೆ ಏನಿರುತ್ತೆ ಅದು ನಮಗೆ ಶೆಲ್ ಆಗಿರುತ್ತೆ. ಇದು ಒಂದು ಕಂಡಕ್ಟರ್ ಅಂತ ತಗೊಳ್ತಾ ಇದ್ದೀನಿ. ಸಾರಿ, ದಿಸ್ ಶೆಲ್ ಈಸ್ ಹ್ಯಾವಿಂಗ್ ಎ ರೇಡಿಯಸ್ ಕ್ಯಾಪಿಟಲ್ ಆರ್. ನಮಗೆ ಪ್ರಾಪರ್ಟಿ ಏನ್ ಗೊತ್ತು ಕಂಡಕ್ಟರ್ದು ಅಂದ್ರೆ ಯಾವುದೇ ಎಕ್ಸೆಸ್ ಚಾರ್ಜಸ್, ನಿಮಗೆ ಕಂಡಕ್ಟರ್ ಅಲ್ಲಿ ಏನೇ ಎಕ್ಸೆಸ್ ಚಾರ್ಜಸ್ ಇದ್ರು ಅವೆಲ್ಲ ನಮಗೆ ಸರ್ಫೇಸ್ ಅಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ರೇಡಿಯಲ್ ಆಗಿರುತ್ತೆ. ಈ ಎರಡು ಪಾಯಿಂಟ್ಗಳು ನೆನ್ಪಿಟ್ಕೋಬೇಕು. ಆಲ್ ದ ಎಕ್ಸೆಸ್ ಚಾರ್ಜಸ್ lies or distributed uniformly on the surface of a conductor, and the electric field is always in the radial direction. ಏನು ರೇಡಿಯಲ್ ಡೈರೆಕ್ಷನ್ ಅಂತಂದ್ರೆ ನಾವೀಗ ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಿದೀವೋ, ನಾನು ಸೆಂಟರ್ ಇಂದ ಆ ಪಾಯಿಂಟಿಗೆ ನಾನು ಏನಾದರೂ ಲೈನ್ ಜಾಯಿನ್ ಮಾಡಿದ್ರೆ ಅದು ನಮಗೆ ರೇಡಿಯಲ್ ಡೈರೆಕ್ಷನ್ ಕೊಡುತ್ತೆ. ಸಿಂಪಲ್ ಕೇಸ್ ತೋರಿಸ್ತೀನಿ. ಸಪೋಸ್ ಈಗ ನಾನು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೇಕು. ದಿಸ್ ಇಸ್ ದ ಪಾಯಿಂಟ್ ಪಿ ವೇರ್ ಐ ಹ್ಯಾವ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದಾದ್ರೆ, ರೇಡಿಯಲ್ ಅಂದ್ರೆ ಏನು ಅಂತಂದ್ರೆ ಇಫ್ ಐ ಜಾಯಿನ್ ದ ಸೆಂಟರ್ ಆಫ್ ದ ಸ್ಪಿಯರ್ ಟು ದ ಪಾಯಿಂಟ್ ಪಿ then it is called radial line. Now ನಾನು ಔಟ್ವರ್ಡ್ ಇನ್ವರ್ಡ್ ಹೇಳಿಲ್ಲ. ಔಟ್ವರ್ಡ್ ಯಾವಾಗ ಆಗುತ್ತೆ ಅಂದ್ರೆ ಸಪೋಸ್ ಇದರಲ್ಲಿ ಇರೋಂಥ ಎಲ್ಲ ಚಾರ್ಜ್ ಇದರಲ್ಲಿ ದಿಸ್ ಇಸ್ ಅ ಪಾಸಿಟಿವ್ಲಿ ಚಾರ್ಜರ್ ಸ್ಪಿಯರ್ ಅಂತ ತಗೊಂಡ್ರೆ ನಮಗೆ ಡೈರೆಕ್ಷನ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಅದೇ ನಮ್ಗೇನಾದ್ರೂ ನೆಗೆಟಿವ್ ಚಾರ್ಜ್ ತಗೊಂಡ್ರೆ ರೇಡಿಯಲಿ ಇನ್ವರ್ಡ್ ಇರುತ್ತೆ. ಸಪೋಸ್ ಈಗ ನಾನು ಇಲ್ಲಿ ತಗೊಂಡಿರೋ ಇದು ದ ಸ್ಪಿಯರ್ ಈಸ್ ಪಾಸಿಟಿವ್ಲಿ ಚಾರ್ಜ್, ದೆನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ along the line outward. If I take this as a negatively charged sphere, then the direction of electric field is along the radial but inward. ನೀವು ಇದನ್ನ ಎಲ್ಲಿ ಬೇಕಾದ್ರೂ ತಗೋಬಹುದು, ಇಲ್ಲೇ ತಗೋಬೇಕು ಪಾಯಿಂಟ್ ಅಂತೇನಿಲ್ಲ. ಸಪೋಸ್ ಇಲ್ಲಿ ತಗೊಂಡಿದ್ದೀನಿ ಪಾಯಿಂಟ್ ಅನ್ನೋದಾದ್ರೆ, ರೇಡಿಯಲ್ ಅಂದ್ರೆ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ ಪಿ ವೇರ್ ಐ ಆಮ್ ಫೈಂಡಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದ ಸೆಂಟರ್ ಆಫ್ ದ ಸ್ಪಿಯರ್. ರೇಡಿಯಲಿ ಔಟ್ವರ್ಡ್ ಅಂತಂದ್ರೆ ಅಲಾಂಗ್ ದ ಲೈನ್ ಹೊರಗಡೆಗಿರುತ್ತೆ. ಈಗ ಸಪೋಸ್ ಏನಾದರೂ ನೆಗೆಟಿವ್ಲಿ ಚಾರ್ಜೆಡ್ ಸ್ಪಿಯರ್ ಆದರೆ ಅಲಾಂಗ್ ದ ರೇಡಿಯಲ್ ಡೈರೆಕ್ಷನ್ ಇನ್ವರ್ಡ್ ಇರುತ್ತೆ. ನಾವು ಕಮ್ ಟು ದಿಸ್, ದ
ಸ್ಪೆರಿಕಲ್ ಶೆಲ್ ಅಂದ್ರೆ ಈಗ ಗೊತ್ತಾಯ್ತು, ಎರಡು ಕಾನ್ಸೆಂಟ್ರಿಕ್ ಬಾಲ್ಗಳನ್ನ ತಗೊಂಡ್ರೆ ಆ ಎರಡು ಬಾಲ್ಗಳ ಮಧ್ಯೆ ಇರೋಂಥ ಸ್ಪೇಸ್ ನಮಗೆ ಶೆಲ್ ಆಗಿರುತ್ತೆ. ಸ್ಪೆರಿಕಲ್ ಸ್ಪಿಯರ್ ಅಂದ್ರೆ ಏನು ಅಂತಾದ್ರೆ ಒಂದು ಸಿಂಗಲ್ ಬಾಲ್ ತಗೊಳ್ಬಹುದು ನೀವು, ದಟ್ ಈಸ್ ಅ ಸ್ಪಿಯರ್ ಆಗಿರುತ್ತೆ. ಸಾಲಿಡ್ ಸ್ಪಿಯರ್ ಆದ್ರೂ ತಗೋಬಹುದು, ಇಲ್ಲ ಒಳಗಡೆ ವ್ಯಾಕ್ಯೂಮ್ ಇರೋಂಥ ಸ್ಪಿಯರ್ನ ನೀವಾದ್ರೂ ತಗೋಬಹುದು. ದ ಸೇಮ್ ಮೆಥಡ್, ಎರಡಕ್ಕೂ ಅದೇ ಡಿರೈವೇಶನ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್ ನ ಬೇರೆ ಯಾವ ಮೆಥಡ್ ಅಲ್ಲೂ ಮಾಡೋಕ್ಕಾಗಲ್ಲ ಅನ್ನೋದಾದ್ರೆ ನಾವು ಗಾಸ್ ಲಾನೇ ಯಾಕೆ ಯೂಸ್ ಮಾಡ್ತೀವಿ ಇಲ್ಲಿ ಅಂತಾದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಗಾಸ್ ಲಾನ ನಾವು ಯೂಸ್ ಮಾಡ್ಕೊಂಡು ಎಲ್ಲೆಲ್ಲಿ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ ಯಾವ ಆಬ್ಜೆಕ್ಟ್ಗಳು ಯಾವ್ದಾದ್ರೂ ಸಿಮಿಟ್ರಿನ ಎಕ್ಸಿಬಿಟ್ ಮಾಡುತ್ತೋ, ಲೀನಿಯರ್ ಸಿಮಿಟ್ರಿ ಆಗಿರ್ಬೋದು, ಪ್ಲೇನ್ ಸಿಮಿಟ್ರಿ ಆಗಿರ್ಬೋದು, ಈ ತರ ಸಿಮಿಟ್ರಿಗಳನ್ನ ಎಕ್ಸಿಬಿಟ್ ಮಾಡೋ ಅಂತ ಕಡೆಗೆ ನಾವು ಗಾಸ್ ಲಾನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಮ್ಯಾಥಮೆಟಿಕಲಿ ಫೈಂಡ್ ಔಟ್ ಮಾಡ್ಬೋದು ಫ್ಲಕ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ನ. ನಾವು ಹಿಂದೆ ನೋಡಿರೋ ಹಾಗೆ ಡಿಸ್ಕ್ರೀಟ್ ಚಾರ್ಜಸ್ ಇದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 1/4πε0 ಇಂಟು Q1/R1² ಇಂಟು R1 ಕ್ಯಾಪ್ ಪ್ಲಸ್ Q2/R2² ಇಂಟು R2 ಕ್ಯಾಪ್. ಈ ತರ ನಾವು ವೆಕ್ಟಾರ್ ಸಮ್ ಮಾಡ್ತೀವಿ. ಅಂದ್ರೆ ಪ್ರತಿಯೊಂದು ಚಾರ್ಜಸ್ ಇಂದನೂ ಆ ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಿದೆ ಅಂತ ನೋಡ್ಕೊಂಡು ಅವೆಲ್ಲವನ್ನು ನಾವು ವೆಕ್ಟಾರ್ ಆಗಿ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತದೆ. ದಟ್ ಈಸ್ E1 ವೆಕ್ಟಾರ್ ಪ್ಲಸ್ E2 ವೆಕ್ಟಾರ್ ಪ್ಲಸ್ E3 ವೆಕ್ಟಾರ್. ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಅಲ್ಲಿ ನೀವು ನೋಡಿದ್ರಿ. ಅದೇ ನಮಗೆ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ, ಈ ತರ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ನಾವು ಅವಾಗ ಸಮೇಷನ್ ಅಥವಾ ಇಂಟಗ್ರೇಷನ್ ನ ಮಾಡಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬಹುದು. ಬಟ್ ಆದ್ರೆ ಅದಕ್ಕಿಂತ ಸುಲಭವಾಗಿ ನಾವು ಗಾಸ್ ಲಾನ ಯೂಸ್ ಮಾಡಿಕೊಂಡು ಮಾಡಬಹುದು. ಎಲೆಕ್ಟ್ರಿಕ್ ಫೀಲ್ಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡೋಣ. ನಮ್ಗೀಗ ಶೆಲ್ ನ ತಗೊಂಡ್ರೆ ನಮ್ಗೆ 3 ಕೇಸಸ್ ಬರುತ್ತೆ. ಫಸ್ಟ್ ಕೇಸ್ ಏನು ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಶೆಲ್ ಇಂದ ಹೊರಗಡೆ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಸಪೋಸ್ ಆ ಪಾಯಿಂಟ್ ನ ಇನ್ಸೈಡ್ ಅಲ್ಲಿ ತಗೊಂಡ್ರೆ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಆನ್ ದ ಸರ್ಫೇಸ್ ಆಫ್ ದ ಶೆಲ್ ನಾನು ಏನಾದ್ರೂ ಪಾಯಿಂಟ್ ನ ತಗೊಂಡ್ರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅನ್ನೋದನ್ನ ನೋಡೋಣ. ಐ ಆಮ್ ಕನ್ಸಿಡರಿಂಗ್ ಎ ಶೆಲ್ ಆಫ್ ರೇಡಿಯಸ್ ಆರ್, ಕ್ಯಾಪಿಟಲ್ ಆರ್. ಲೆಟ್ ಸಿಗ್ಮಾ ಬಿ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. Surface charge density. Sigma is given by the expression sigma is equal to the total charge on the surface to the surface area, so that the total charge I take it as plus Q. Plus Q be the total charge which is uniformly distributed throughout the sphere on the surface. I already said that all the excess charges lies on the surface of the conductor, so that it is positively charged spherical shell. The total charge B plus Q. Then the surface area is given by 4π capital R square. Capital R square, 4π R square is the surface area of this spherical shell. Call this as equation 1. Now, the first case is I have to find the electric field outside the shell. ಈಗ ಔಟ್ಸೈಡ್ ದ ಶೆಲ್ ನಾನು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ let me say P be the point which is outside the spherical shell at a distance r from the center of the shell. ಗಾಸ್ ಲಾ ಅಪ್ಲೈ ಮಾಡಬೇಕು ಅಂದ್ರೆ ಗಾಸಿಯನ್ ಸರ್ಫೇಸ್ ನ ಮಸ್ಟ್ ಅಂಡ್ ಶುಡ್ ಆಗಿ ತಗೋಬೇಕು. ಈಗ ಗಾಸಿಯನ್ ಸರ್ಫೇಸ್ ನ ಹೇಗೆ ಡ್ರಾ ಮಾಡಬೇಕು ಇದಕ್ಕೆ ಅನ್ನೋದಾದ್ರೆ, ಈಗ ಇದು ಸ್ಪೆರಿಕಲ್ ಶೆಲ್, ಯಾವಾಗ್ಲೂ ಯಾವ್ದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಂತ ನೋಡ್ತೀವೋ ದಟ್ ಮಸ್ಟ್ ಬಿ ಎನ್ಕ್ಲೋಸ್ಡ್ ಬೈ ದ ಗಾಸಿಯನ್ ಸರ್ಫೇಸ್, ಸೊ ದಟ್ ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ತೀವೋ ಆ ಪಾಯಿಂಟ್ಗೆ ಅಂದ್ರೆ ಆರ್ ಅಷ್ಟು ರೇಡಿಯಸ್ ನ ಇಟ್ಕೊಂಡು ನಾನು ಇನ್ನೊಂದು ಸ್ಪಿಯರ್ ನ ಡ್ರಾ ಮಾಡ್ಕೊಳ್ಳೋದಾದ್ರೆ ಈ ಡಾಟೆಡ್ ಲೈನ್ ಏನ್ ಬರೀತಾ ಇದೀನಿ ನಾನು, ಈ ಸ್ಪಿಯರ್, ದಿಸ್ ಇಸ್ ದ ಗಾಸಿಯನ್ ಸರ್ಫೇಸ್.
ಗಾಸಿಯನ್ ಸ್ಪಿಯರ್ ಅಂತ ಕರಿಬೋದು, ಗಾಸಿಯನ್ ಸರ್ಫೇಸ್ ಅಂತನಾದ್ರೂ ಹೇಳ್ಬೋದು. ಈಗ ಹಂಗಿದ್ಮೇಲೆ ಗಾಸಿಯನ್ ಸ್ಪಿಯರ್ ಅಥವಾ ಗಾಸಿಯನ್ ಸರ್ಫೇಸಿನ ರೇಡಿಯಸ್ ಎಷ್ಟಿದೆ ಅಂತಂದ್ರೆ ಆರ್. ನೋಟ್ ದಿಸ್ ಪಾಯಿಂಟ್. ಈಗ ನಾನು ತಗೊಳ್ತೀರಾ ಅಂತ ಗಾಸ್ನ ನಾನು ಏನು ಅಪ್ಲೈ ಮಾಡ್ತೀನಿ, ನಾನು ಅವೆಲ್ಲ ತಗೊಳ್ಳೋದು ಗಾಸಿಯನ್ ಸ್ಪಿಯರ್ದೇ ಕನ್ಸಿಡರ್ ಮಾಡಿ ಮಾಡೋದು. ಸೊ ದಟ್ ಗಾಸಿಯನ್ ಸ್ಪಿಯರ್ನ ರೇಡಿಯಸ್ ಎಷ್ಟಿದೆ ಅಂತಂದ್ರೆ ಆರ್ ಅಷ್ಟಿದೆ. ನಾನೀಗ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಿರೋದಂದ್ರೆ ಪಿ ಅನ್ನೋ ಪಾಯಿಂಟ್ ಅಲ್ಲಿ E is equal to question mark. The direction of the electric field is always radial. ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್ ಆಗಿರೋದ್ರಿಂದ ರೇಡಿಯಲಿ ಔಟ್ವರ್ಡ್ ತಗೋತಿದೀವಿ. This is the direction of electric field. Now I have to find the magnitude of the electric field. ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡೋಣ. According to definition of electric flux, phi is given by E dot delta S. E delta S cos theta ಅಂತ ನಾವು ಅಬ್ರಿವೇಷನ್ ಬರ್ಕೊಳ್ಳೋದಾದ್ರೆ phi equal to theta ಏನಾಗುತ್ತೆ ಇಲ್ಲಿ. Now this is the point, ದ ಸರ್ಫೇಸ್ ಏನು ತಗೊಳ್ತಿದ್ದೀವಿ ಯಾವಾಗಲೂ ನಮಗೆ ಅದು ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಪಾಯಿಂಟ್ ಅಲ್ಲಿ ನಮಗೆ ಎನ್ ಕ್ಯಾಪು ಮತ್ತೆ ಈ ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಥೀಟಾ ಈಕ್ವಲ್ ಟು 0 ಡಿಗ್ರಿ. ವೈ ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಂಡ್ ಎನ್ ಕ್ಯಾಪ್ ಆರ್ ಇನ್ ಸೇಮ್ ಡೈರೆಕ್ಷನ್. both are in same direction. So that cos 0 equal to 1, phi equal to just E into delta S, where delta S is the surface area of a Gaussian sphere. Therefore, delta S is equal to the area of the Gaussian sphere is 4 pi. ಈಗ ಕ್ಯಾಪಿಟಲ್ ಆರ್ ಬರಿಬೇಕಾ ಸ್ಮಾಲ್ ಆರ್ ಬರಿಬೇಕಾ ಅಂದ್ರೆ ನೋಡಿ, ಗಾಸಿಯನ್ ಸ್ಪಿಯರ್ ಇದು ಡಾಟೆಡ್ ನಾನು ಏನು ಹಾಕಿದ್ದೀನಿ ಇದು ಗಾಸಿಯನ್ ಸ್ಪಿಯರ್. ಹಂಗಿದ್ಮೇಲೆ ನಾನು ರೇಡಿಯಸ್ ತಗೊಳ್ಬೇಕಾದ್ರೆ ಗಾಸಿಯನ್ ಸ್ಪಿಯರ್ದು ಸ್ಮಾಲ್ ಆರ್ ತಗೋಬೇಕು. ಕ್ಯಾಪಿಟಲ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಶೆಲ್. ನೌ ಐ ಆಮ್ ಟೇಕಿಂಗ್ ದ ಸರ್ಫೇಸ್ ಆಫ್ ದ ಗಾಸಿಯನ್ ಸ್ಪಿಯರ್, so that 4 pi r square. If I substitute this surface in the equation of the surface, phi becomes E into 4 pi r square. Call this as equation 1. This is the first part. ಈಗ ನಾನು ಏನು ಮಾಡಿದೆ, ಔಟ್ಸೈಡ್ ದ ಶೆಲ್ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡೋಕ್ಕೆ ಅಂತಂದರೆ ಅಕಾರ್ಡಿಂಗ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್ ನನಗೆ ಇಲ್ಲಿವರೆಗೂ ನಾನು ಒಪ್ಟೈನ್ ಮಾಡಿಕೊಂಡೆ. ಏನು ಅಂತಾದರೆ ಸರ್ಫೇಸ್ ಎಷ್ಟಿದೆ ಅಂತ ಬರ್ಕೊಂಡೆ. ಎಲೆಕ್ಟ್ರಿಕ್ ಫೀಲ್ಡ್ ನಂಗೆ ಗೊತ್ತಿಲ್ಲ, ದಟ್ ಐ ಹ್ಯಾವ್ ಟು ಫೈಂಡ್ ಔಟ್. phi ಈಕ್ವಲ್ ಟು E ಇಂಟು 4 pi r ಸ್ಕ್ವೇರ್ ಅನ್ನೋ ಎಕ್ಸ್ಪ್ರೆಷನ್ ಬಂತು. ಇದನ್ನು ಹಾಗೆ ನಿಲ್ಲಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತಾದರೆ ನಾನು ಗಾಸ್ ಲಾನ ಅಪ್ಲೈ ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ಗಾಸ್ ಲಾ, the total electric flux coming out of the surface is equal to phi equal to 1 by epsilon times the total charge of the spherical shell is Q plus Q. So that call this as equation 3. If I equate the equation 2 and 3, both are the same flux coming out of the shell, so that I will get equating and 4, I get E into 4 pi r square equal to 1 by epsilon naught into Q. If I rearrange this equation, I will get E equal to 1 by 4 pi r square is taken to the right side. 1 by 4 pi r square, ಇಲ್ಲಿ ರೈಟ್ ಸೈಡ್ ಅಲ್ಲಿ 1 by epsilon naught ಇದೆ, ಚಾರ್ಜ್ ಟೋಟಲ್ ಚಾರ್ಜ್ Q ಇದೆ. ಇದನ್ನ ನಾನು ರೀಅರೇಂಜ್ ಮಾಡಿದ್ರೆ R ಈಕ್ವಲ್ ಟು 1 by 4 pi ಜೊತೆಗೆ epsilon naught ಸೇರಿಸ್ತಿದ್ದೀನಿ, ಸ್ಟ್ಯಾಂಡರ್ಡ್
ಫಾರ್ಮ್ ಅಲ್ಲಿ ಬರೆಯೋಣ ಅಂತ. ಕ್ಯೂ ಇಲ್ಲಿ ಆರ್ ಸ್ಕ್ವೇರ್ ಇದೆಯಲ್ಲ ಅದನ್ನ ಇಲ್ಲಿ ತಗೋತಿದೀವಿ. ಇದು ಸ್ಕೇಲಾರ್ ಫಾರ್ಮ್ ಆಯ್ತು. ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ at point P due to the uniformly charged spherical shell. The point is outside the spherical shell. If I take this as a vector, ಈ ನಾ ವೆಕ್ಟರ್ ಮಾಡೋದಾದ್ರೆ ಈಗ ರೇಡಿಯಲ್ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಅದನ್ನ ನಾನು ಆರ್ ಕ್ಯಾಪ್ ಅಂತ ತಗೋತಿದ್ದೀನಿ. ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಸ್ಪೆರಿಕಲ್ ಶೆಲ್. ಈ ಇಕ್ವೇಷನ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ದ ಸೇಮ್ ಎಕ್ಸ್ಪ್ರೆಷನ್ ಎಲ್ಲಿ ಬಂದಿತ್ತು ಅಂತಾದ್ರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಲ್ಲಿ ಬಂದಿತ್ತು. ಅದರ ಅರ್ಥ ಏನು ಅಂದ್ರೆ ಪಾಯಿಂಟ್ ಪಿ ಅಲ್ಲಿ ನಾವು ನಿಂತು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಈ ಸ್ಪೆರಿಕಲ್ ಶೆಲ್ ಅನ್ನೋದು ನಮಗೆ ಗೊತ್ತಾಗಲ್ಲ. ಕಂಪ್ಲೀಟ್ ಏನು ಚಾರ್ಜಸ್ ಇದೆ ಅದೆಲ್ಲ ಒಂದು ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅನ್ನೋ ತರ ಅನ್ಸುತ್ತೆ. ಸೊ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಎಕ್ಸ್ಪ್ರೆಷನ್ ಬರುತ್ತೆ ಅಂದ್ರೆ 1/4πε0 Q/r² into r cap. The electric field is radially outward. Suppose ನಾನೀಗ ನೆಗೆಟಿವ್ಲಿ ಚಾರ್ಜ್ ತಗೊಂಡ್ರೆ ಏನ್ ಚೇಂಜ್ ಆಗುತ್ತೆ ಅಂದ್ರೆ ರೇಡಿಯಲಿ ಇನ್ವರ್ಡ್ ಆಗಿರುತ್ತೆ ಅಷ್ಟೇ ಡೈರೆಕ್ಷನ್. ನೆಕ್ಸ್ಟ್ we shall move on to the electric field. Second case, the electric field on the surface of the shell. ಈಗ ಔಟ್ಸೈಡ್ ನೋಡಿದ್ವಿ. ಔಟ್ಸೈಡ್ ಎಷ್ಟು ಬಂತು ಅಂತಂದ್ರೆ ಈಕ್ವಲ್ ಟು 1/4πε0 Q/r². r is the radius of the Gaussian sphere into r cap. ನೆನ್ಪಿಟ್ಕೊಳ್ಳಿ ಹೇಗ್ ಮಾಡೋದು ಅಂತಾದ್ರೆ ಎರಡೇ ಪಾಯಿಂಟ್ ಇಟ್ಕೊಳ್ಳಿ. ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಫಿನೇಷನ್ ಇಂದ ಬರ್ಕೊಂಡಿರೋ ಅಂತದ್ದು, ಒಂದು ಸರ್ಫೇಸ್ ಏನ್ ಬರುತ್ತೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ, ಫ್ಲಕ್ಸ್ ಬಂತು. ಈಗ ಫ್ಲಕ್ಸಿಗೆ ಇನ್ನೊಂದು ಇಕ್ವೇಶನ್ ಎಲ್ಲಿಂದ ತಗೋತಿದೀವಿ ಅಂದ್ರೆ ಅಕಾರ್ಡಿಂಗ್ ಟು ಗಾಸ್ ಲಾ. ಎರಡು ಇಕ್ವೇಶನ್ ನ ಈಕ್ವೇಟ್ ಮಾಡಿ ರಿಅರೇಂಜ್ ಮಾಡ್ಬಿಟ್ರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ ನಮಗೆ. ಈಗ ನೆಕ್ಸ್ಟ್ ಆನ್ ದ ಸರ್ಫೇಸ್ ಆಫ್ ದ ಶೆಲ್ ನೋಡೋಣ ಎಷ್ಟು ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. This is the shell of radius capital R. Now if I take a point P on the surface of the spherical shell which is uniformly charged, positively charged, this is the point P. ಈಗ ಪಾಯಿಂಟ್ P ಗೆ ನಾವು ಯಾವಾಗಲೂ ಡಿಸ್ಟೆನ್ಸ್ R ಅಂತ ಕೊಡ್ತಿದ್ವಿ, ಹೌದಾ? ಈಗ ನಮಗೆ R is equal to R ಆಗುತ್ತೆ ನೋಡಿ ಯಾವಾಗ ಪಾಯಿಂಟ್ on the surface of the spherical shell ಇರುತ್ತೋ electric field on the surface of the shell. On the surface of the shell ಇದ್ರೆ R equal to capital R ಆಗುತ್ತೆ. So that in the previous expression ಏನ್ ಬಂದಿತ್ತು on the outside the spherical shell ನಾವು ನೋಡಿದ್ರೆ E equal to 1/4πε0 Q/ ಅಲ್ಲಿ ಸ್ಮಾಲ್ ಆರ್ ಇತ್ತು. ಈಗ ಇದೇ ಗಾಸಿಯನ್ ಸರ್ಫೇಸ್ ಆಗಿರುತ್ತೆ ಅಂತ ನೀವು ಅನ್ಕೋಬಹುದು. ಸೊ ದಟ್ R equal to capital R. If I substitute capital R in the place of small r, capital R² into r cap ಆಗಿರುತ್ತೆ. ಇದನ್ನ ನೀವು n cap ಅಂತನಾದ್ರೂ ಬರ್ಕೋಬಹುದು, r cap ಅಂತನಾದ್ರೂ ಬರ್ಕೋಬಹುದು. ನೀವು ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಇಲ್ಲ ನೀವು ಸ್ಕೇಲಾರ್ ಫಾರ್ಮ್ ಅಲ್ಲಿ ಬೇಕಾದ್ರೂ ಎಕ್ಸ್ಪ್ರೆಷನ್ ಇಡ್ಬೋದು. ಇಷ್ಟೆಲ್ಲ ಬರೆಯೋಕೆ ಕಷ್ಟ ಆಗುತ್ತೆ, ಮರ್ತು ಹೋಗುತ್ತೆ ಅನ್ನೋದಾದ್ರೆ ಜಸ್ಟ್ ಹೀಗೂ ಕೂಡ ನೀವು ಇಡ್ಬೋದು ಎಕ್ಸ್ಪ್ರೆಷನ್. ಈಗ ಥರ್ಡ್ ಕೇಸ್, ಇದು ತುಂಬಾ ಈಸಿ ಆಯ್ತು. ಯಾವಾಗ ನಾವು ಆನ್ ದ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಶೆಲ್ ತಗೋತೀವೋ ಆರ್ ಏನಿರುತ್ತೆ ಅದು ಕ್ಯಾಪಿಟಲ್ ಆರ್ಗೆ ಈಕ್ವಲ್ ಆಗಿರುತ್ತೆ. ಹಿಂದಿನ ಎಕ್ಸ್ಪ್ರೆಷನ್ ಜಸ್ಟ್ ಚೇಂಜ್ ಮಾಡಿ ಆರ್ ಜಾಗ ಸ್ಮಾಲ್ ಆರ್ ಜಾಗಕ್ಕೆ ಕ್ಯಾಪಿಟಲ್ ಆರ್ ನ ನಾವು ಹಾಕೊಂಡಿರೋದು ಅಷ್ಟೇ. ಈಗ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಥರ್ಡ್ ಕೇಸ್, ಎಲೆಕ್ಟ್ರಿಕ್ ಫೀಲ್ಡ್ inside the spherical shell ನೋಡೋಣ. ಈಗ ಇನ್ಸೈಡ್ ತಗೋಬೇಕಾದ್ರೆ ಪಾಯಿಂಟ್ P ಏನಿದೆ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಈಗ ಲೆಟ್ ಮೀನ್ಸ್ ನಾನು ಇಲ್ಲೆಲ್ಲ ಪಾಯಿಂಟ್ P ತಗೋತಿದ್ದೀನಿ ಅಂತ ಅನ್ಕೊಳ್ಳೋಣ. ಪಾಯಿಂಟ್ P ಎಲ್ಲಿದೆ ಅಂತ ಬೇಕಲ್ವಾ? ಸೊ ದಟ್ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್. ಈಗ ನಾವು ಔಟ್ಸೈಡ್ ದ ಶೆಲ್ ನಾವ್ ಏನ್ ಮಾಡಿದ್ವಿ ಅಂದ್ರೆ ಪಾಯಿಂಟ್ P ಎಲ್ಲಿತ್ತು ಅದರ ಡಿಸ್ಟೆನ್ಸ್ ಅನ್ನ ಇಟ್ಕೊಂಡು ಅದನ್ನೇ ರೇಡಿಯಸ್ ಆಗಿ ಇಟ್ಕೊಂಡು ನಾವು ಇನ್ನೊಂದು ಸ್ಪಿಯರ್ ನ ಕನ್ಸಿಡರ್ ಮಾಡಿದ್ವಿ. ಇನ್ ದ ಸೇಮ್ ವೇ ಆರ್ ಅಷ್ಟು ರೇಡಿಯಸ್ ಆಗಿ ಇಟ್ಕೊಂಡು ಇಲ್ಲಿ ಒಂದು ನಾನು ಗಾಸಿಯನ್ ಸ್ಪಿಯರ್ ನ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಡಾಟೆಡ್ ಲೈನ್.
ಇದು ನಮಗೆ ಗಾಸಿಯನ್ ಸರ್ಫೇಸ್ ಆಯ್ತೀಗ. Gaussian sphere. Now I have to find the electric field at the point P. Same method according to the definition of electric flux. According to the definition of electric flux, phi equal to E into delta S, E delta S cos theta. Theta equal to 0 degree. Why? Because n cap and E are in same direction. So that cos 0 becomes 1. Therefore, phi equal to E into, what is delta S? Delta S is the surface area of the Gaussian sphere, which is given by 4 pi small r square. ನೆನ್ಪಿಟ್ಕೊಳ್ಳಿ, ಇದು ನಾವು ಏನು ತಗೋತೀವಿ ಸರ್ಫೇಸ್, ಇದು Gaussian surface ಇದಾಗಿರುತ್ತೆ. So that 4 pi r square. Call this as equation 1. Next, according to Gauss law, phi equal to 1 by epsilon naught times charge ಆಗಿರುತ್ತೆ. So that ಚಾರ್ಜ್ ಎಷ್ಟಿದೆ ಇದ್ರ ಒಳಗಡೆ ಈ ಗಾಸಿಯನ್ ಸ್ಪಿಯರ್ ಅಲ್ಲಿ ಅಂತ ನೋಡಿದ್ರೆ there are no excess charges. Why? Because ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಯಾವುದೇ ಕಂಡಕ್ಟರ್ ತಗೊಂಡ್ರು ಅದರಲ್ಲಿ ಇರೋಂಥ ಎಕ್ಸೆಸ್ ಚಾರ್ಜಸ್ ಎಲ್ಲ ಸರ್ಫೇಸ್ ಮೇಲೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. therefore there are no excess charges inside the conductor. So that charge is equal to 0 into anything 0, that is flux becomes 0. If I equate these two equations, 0 equal to E into 4 pi r square. Therefore, electric field inside the spherical shell is 0. ಈಗ ನಮ್ಗೆ ಏನು ಗೊತ್ತಾಯಿತು ಓವರ್ ಆಲ್ ಅಂತಾದರೆ, ಇನ್ಸೈಡ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಇರೋದಿಲ್ಲ, 0 ಆಗಿರುತ್ತೆ. ಇಫ್ ಐ ಮೆಜರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿವೇರ್ ಇನ್ಸೈಡ್, ಈ ಸರ್ಫೇಸ್ನ ಬಿಟ್ಟು ನೀವು ಒಂಚೂರು ಒಳಗಡೆ ನೀವು ಎಲ್ಲಿ ಬೇಕಾದರೂ ಫೈಂಡ್ ಔಟ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡು 0 ಇರುತ್ತೆ. ಇನ್ಸೈಡ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0. ಆನ್ ದ ಸರ್ಫೇಸ್ ಎಷ್ಟಿರುತ್ತೆ ಅಂತಾದರೆ E ಈಕ್ವಲ್ ಟು 1 by 4 pi ಎಪ್ಸಲಾನ್ ನಾಟ್ Q by ಕ್ಯಾಪಿಟಲ್ R ಸ್ಕ್ವಯರ್ ಇರುತ್ತೆ. ಔಟ್ಸೈಡ್ ಅಲ್ಲಿ ಎಷ್ಟಿರುತ್ತೆ ಅಂತಾದರೆ 1 by 4 pi ಎಪ್ಸಲಾನ್ ನಾಟ್ Q by ಸ್ಮಾಲ್ r ಸ್ಕ್ವಯರ್. R ಅಂದರೆ ಡಿಸ್ಟೆನ್ಸ್, ನಾವು ಎಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಆ ಪಾಯಿಂಟಿಗಿರೋ ಅಂತ ಡಿಸ್ಟೆನ್ಸ್ ಸೆಂಟರಿಂದ. ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇನ್ಸೈಡ್ ಅಲ್ಲಿ 0, R ಡಿನಾಮಿನೇಟರ್ ಅಲ್ಲಿದೆ. ನೀವು ಇಲ್ಲಿ ನೋಡ್ಕೊಳ್ಳಿ, ನೀವು ಪಾಯಿಂಟ್ ಪಿನ ಶೆಲ್ಲಿಂದ ದೂರ ತಗೊಂಡೋಗಿ ಮೆಜರ್ ಮಾಡಿ. ಸಪೋಸ್ ನಾನೀಗ ಇಲ್ಲಿ ಮೆಜರ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಕೇಸಲ್ಲಿ ನೀವು ಇಲ್ಲಿ ಮೆಜರ್ ಮಾಡ್ತಿದ್ದೀರಾ ಅಂತಾದರೆ R ಜಾಸ್ತಿ ಆದಂಗೆಲ್ಲ, ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ ನಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಗೋಸ್ ಆನ್ ಡಿಕ್ರೀಸಸ್. ಸೊ ದಟ್ R ಜಾಸ್ತಿ ಆದಂಗೆಲ್ಲ ಎಲೆಕ್ಟ್ರಿಕ್ ಫೀಲ್ಡು ಕಡಿಮೆ ಆಗ್ತಾ ಹೋಗುತ್ತೆ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್. ಆನ್ ದ ಸರ್ಫೇಸ್ ಎಷ್ಟಿರುತ್ತೆ ಅಂದರೆ ದಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಆರ್ಗಿಂತ ಒಂಚೂರು ಡಿಸ್ಟೆನ್ಸ್ ಒಳಗಡೆ ತಗೊಂಡ್ರು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡು 0. ಸರ್ಫೇಸ್ ಆಫ್ ದ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ನೀವು ಅದನ್ನ ಬಿಟ್ಟು ಸರ್ಫೇಸ್ ಬಿಟ್ಟು ಒಂಚೂರು ಆಚೆ ತಗೊಂಡ್ರು ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ ಇಷ್ಟು ವ್ಯಾಲ್ಯೂ ಬರಲ್ಲ, ಇದಕ್ಕಿಂತ ಕಡಿಮೆ ಆಗ್ತಾ ಹೋಗುತ್ತೆ. ಇಫ್ ಐ ರೆಪ್ರೆಸೆಂಟ್ ದಿಸ್ ಗ್ರಾಫಿಕಲಿ, ನಾನು ಇದನ್ನೇನಾದರೂ ಒಂದು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದ್ರೆ, ದಿಸ್ ಇಸ್ ದ ಸೆಂಟರ್ ಅಂತ ಅನ್ಕೊಳ್ಳೋದಾದ್ರೆ ಸ್ಪಿಯರಿನ ಸೆಂಟರ್ ಇದು ಡಿಸ್ಟೆನ್ಸ್ R. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಇದರ ಸ್ಟ್ರೆಂತ್ ಅಂತ ನೋಡೋದಾದ್ರೆ ಇನ್ಸೈಡ್ ಅಲ್ಲಿ, ಈಗ ಲೆಟ್ ಮೀ ಸೇ ದಿಸ್ ಪಾಯಿಂಟ್ ಇಸ್ ದ ರೇಡಿಯಸ್, ಇದು ರೇಡಿಯಸ್ ಅಂತ ಅನ್ಕೊಳ್ಳೋಣ. ಇಲ್ಲಿವರೆಗೂ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಅಂದರೆ 0 ಇರುತ್ತೆ. ಸೊ ದಟ್ ಇಲ್ಲೇ ತಗೊಳ್ತಿದ್ದೀನಿ, ಇಲ್ಲ ಇನ್ನು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ 0 ಆಗಿದೆ. ಈಗ ನೆಕ್ಸ್ಟ್ R ಅಲ್ಲಿ ಎಷ್ಟಿರುತ್ತೆ ಅಂದರೆ ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ದಟ್ ಲೆಟ್ ಮೀ ಸೇ ಇಷ್ಟಿದೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅನ್ಕೊಳ್ಳೋದಾದ್ರೆ, ಇಷ್ಟಿದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ನಾನೇನಾದರೂ ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ ಆರ್ಗಿಂತ ಅಂದರೆ ಔಟ್ಸೈಡಲ್ಲಿ ಹೋದಂಗೆಲ್ಲ, ದೂರ ಹೋದ ಹಾಗೆಲ್ಲ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ ಅಂದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಟ್ ನೆವರ್ ಬಿಕಮ್ಸ್ 0. ಟಚ್ ಮಾಡಬಾರ್ದು ಎಕ್ಸ್ ಆಕ್ಸಿಸ್ನ, ಇಟ್ ಗೋಸ್ ಆನ್ ಡಿಕ್ರೀಸಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಅಂದರೆ ಇದು ಇನ್ಸೈಡ್, ಇದು ಆನ್ ದ ಸರ್ಫೇಸ್, ಈ ಪಾಯಿಂಟು, ಇದು ಔಟ್ಸೈಡ್. ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ goes on decreases. ಇಷ್ಟೇ ಮಾಡೋ ಮೆಥಡ್ ಇಷ್ಟೇ. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದು ಡೆಫಿನೇಷನ್ ತಗೊಳ್ಬೇಕು, ಅದರಿಂದ ಒಂದು ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ಕೊಳ್ಬೇಕು, ಸರ್ಫೇಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸರ್ಫೇಸ್ ಏರಿಯಾನ. ನೆಕ್ಸ್ಟ್ ಗಾಸ್ನ ತಗೊಳ್ಳೋದು, ಎರಡೂ ಈಕ್ವೇಷನ್
ಇಕ್ವೇಶನ್, ಎರಡು ಫ್ಲಕ್ಸ್ ಇಂದೇ ಇಕ್ವೇಶನ್ ಆಗಿರೋದ್ರಿಂದ ಎರಡನ್ನು ಈಕ್ವೇಟ್ ಮಾಡಿದ್ರೆ ರಿಅರೇಂಜ್ ಮಾಡಿದ ತಕ್ಷಣ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಬರುತ್ತೆ. ದಿಸ್ ಇಸ್ ಅಬೌಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಫೆರಿಕಲ್ ಶೆಲ್.